ಶ್ರೀಧರ್ ಹಾಗೂ ಪದ್ಮಾ ವಾಸಂತಿ ಅವರು ಅಭಿನಯಿಸಿದ್ದಾರೆ ಈ ಹಾಡಲ್ಲಿ. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಸೇವಿಂಗ್ಸ್ ಅಕೌಂಟ್ ಸುತ್ತಿನ ಎರಡನೇ ಪ್ರಶ್ನೆ, ನಮ್ಮ ದೇಶವು ಯಾವಾಗ ಗಣರಾಜ್ಯವಾಯಿತು? ಆಪ್ಷನ್ ಎ 1947, ಆಪ್ಷನ್ ಬಿ 1948, ಆಪ್ಷನ್ ಸಿ 1949, ಆಪ್ಷನ್ ಡಿ 1950. ಯಾವಾಗ ನಮ್ಮ ದೇಶ ಗಣರಾಜ್ಯವಾಯಿತು? ಪ್ಲೀಸ್ ಲಾಕ್ ಯುವರ್ ಆನ್ಸರ್. ಏನು ಉತ್ತರ? 1950. 1950. ನಮ್ಮ ದೇಶವು ಯಾವಾಗ ಗಣರಾಜ್ಯವಾಯಿತು? 1950 ಅಂತ ನಮ್ಮ ಸ್ಪರ್ಧಿಗಳು ಹೇಳ್ತಿದ್ದಾರೆ. ಅಂಡ್ ನಿಮ್ಮ ಉತ್ತರ 1950 ಇಸ್ ರೈಟ್. ಎರಡೂ ಪ್ರಶ್ನೆಗಳಿಗೆ ನಮ್ಮ 4 ಜನ ಪಾರ್ಟಿಸಿಪೆಂಟ್ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಹಾಗಾಗಿ ಈ ಸುತ್ತಿನಲ್ಲಿ ನಿಮ್ಮ 4 ಜನಕ್ಕೆ 10% ಸಿಕ್ಕಿದೆ. ಶ್ವೇತಾ, ನಿಮ್ಮ ಹಾಬೀಸ್ ಏನು? ಇಸ್ರೋ ಸೈಂಟಿಸ್ಟ್ ಅಂದ್ರೆ ಯಾವಾಗ್ಲೂ ಓದ್ತಾ ಇರೋದು, ಕೆಲಸ ಮಾಡ್ತಾ ಇರೋದು ಅಷ್ಟೇನಾ? ಇಲ್ಲ, ಫ್ರೀ ಟೈಮ್ ಅಲ್ಲಿ ಟಿವಿ ನೋಡ್ತೀನಿ. ಏನ್ ನೋಡ್ತೀರಾ? ಫಿಲ್ಮ್ಸ್ ನೋಡ್ತೀನಿ, ಸಾಂಗ್ಸ್ ಕೇಳ್ತೀನಿ. ನೋಡ್ತೀರಾ? ಫಿಲ್ಮ್ಸ್ ನೋಡ್ತೀನಿ, ಟಿವಿನಲ್ಲಿ ಫಿಲಂ ನೋಡ್ತೀರಾ? ಹೌದು. ಟಿವಿನಲ್ಲಿ ಸಾಂಗ್ ಕೇಳ್ತೀರಾ? ಸೀರಿಯಲ್ ನೋಡಲ್ವಾ? ಸೀರಿಯಲ್ಸ್ ನೋಡಲ್ಲ. ಯಾಕೆ ನೋಡಲ್ಲ? ಆಕ್ಚುಲಿ ನಾನು ಶಿಫ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು, ಅದಕ್ಕೋಸ್ಕರ ಕಂಟಿನ್ಯೂಟಿ ಇರಲ್ಲ ನೋಡೋದ್ರೆ. ನಿಮ್ಮ ಶಿಫ್ಟ್ 2 days ಈವ್ನಿಂಗ್ ಶಿಫ್ಟ್, 2 days ಮಾರ್ನಿಂಗ್ ಶಿಫ್ಟ್, 2 days ನೈಟ್ ಶಿಫ್ಟ್, 2 days ಆಫ್. ವಾರದಲ್ಲಿ 6 ದಿನದಲ್ಲಿ 6 ತರಹದ ಟೈಮ್ ಸ್ಪ್ಯಾನ್ ನೋಡ್ಬಿಟ್ಟಿರ್ತೀರಾ. ನಿದ್ದೆಗೆ ಪ್ರಾಬ್ಲಮ್ ಆಗ್ತಿಲ್ವಾ? ಇಲ್ಲ, ಅಡ್ಜಸ್ಟ್ ಆಗೋಗಿದೆ. ಇಸ್ರೋಗೆ ಹೋದ್ಮೇಲೆ ಕನ್ನಡಕ ಬಂತ? ಹೌದು. ಹೌದಾ? ಐ ವಾಸ್ ರೈಟ್. ನಂಗೆ ಗೊತ್ತಾಯ್ತು. ಎಷ್ಟು 8 hours ಡ್ಯೂಟಿನಾ? 8 hours. 8 hours 1 minute ಆಚೆ ಬರ್ತೀರಾ? ಇಲ್ಲ, ಬರ್ತೀನಿ. ಬರ್ತೀರಾ? ಮನೆ ಎಲ್ಲಿರೋದು? ಮನೆ ಇರೋದು ಜಾಲಹಳ್ಳಿ ಕ್ರಾಸ್ ಅಲ್ಲಿ. ಓ, ಹತ್ರನೇ, ಆಫೀಸ್ ಹತ್ರ. ಸೊ ಮ್ಯೂಸಿಕ್ ನೋಡ್ತೀರಾ, ಫಿಲ್ಮ್ಸ್ ನೋಡ್ತೀರಾ? ಇತ್ತೀಚೆಗೆ ಯಾವ ಸಿನಿಮಾ ನೋಡಿದ್ರಿ ಕನ್ನಡ? ಲವ್ ಗುರು ನೋಡಿದ್ದೆ. ಲವ್ ಗುರು ನೋಡಿದ್ರಾ? ಇಷ್ಟ ಆಯ್ತಾ? ಇಷ್ಟ ಆಯ್ತು. ಆಮೇಲೆ ಲವ್ ಮಾಡಿದ್ರಾ? ಇಲ್ಲ. ಯಾರು ಬಂದಿದ್ದಾರೆ ಮನೆಯವರು ಇಲ್ಲಿ? ತಮ್ಮ, ಅತ್ತೆ, ಅಪ್ಪ, ಅಮ್ಮ, ಸಾರಿ ಅಮ್ಮ, ಚಿಕ್ಕಮ್ಮ ಅವರೆಲ್ಲ ಬಂದಿದ್ದಾರೆ. ನಾದ್ನಿ ಮತ್ತೆ ಎಲ್ಲ ಬಂದಾರಾ? ಸಪೋರ್ಟ್ ಮಾಡಕ್ಕೆ? ಫಸ್ಟ್ ರೋ. ಓ, ಏನ್ ಫುಲ್ ಮುಂದೆನೆ ಕೂಡ್ಸ್ಕೊಂಡ್ಬಿಟ್ಟಿದ್ದೀರಾ ಎಲ್ರು ಹತ್ರ ಇರ್ಲಿ ಅಂತ? ಚೆನ್ನಾಗಿದ್ದೀರಾ ಎಲ್ರು? ಬರೀ ಲೇಡೀಸ್ ಗ್ಯಾಂಗೇನಾ ನಿಮ್ ಮನೇಲಿ? ಆಕ್ಚುಲಿ ಇದು ಡೇಸ್ ಅಲ್ಲ, ರಜಾ ಸಿಗೋದಕ್ಕೆ ಸ್ವಲ್ಪ ಎಲ್ಲ ಮಹಿಳಾ ಸಂಘದ ಅಧ್ಯಕ್ಷರ ತರ ಬಂದಿದ್ದಾರೆ ನಿಮ್ ಮನೆಯವರೆಲ್ಲ. ಮಹಿಳಾ ಸಂಘ ಕಟ್ಬೋದು ನಿಮ್ ಫ್ಯಾಮಿಲಿನಲ್ಲೇ, ನೀವ್ ಅದಕ್ಕೆ ಅಧ್ಯಕ್ಷರಾಗ್ಬಿಡಿ. ಓಕೆ. ಇನ್ನೊಂದು ವಿಪರ್ಯಾಸ ಗೊತ್ತಾ? ಇವ್ರ ಮನೆಯಿಂದ ಬಂದಿರೋ ಅಷ್ಟು ಜನ ಕನ್ನಡಕ ಇದೆ ಇವ್ರ ತರ. ಇಲ್ಲ, ಯಾರಿಗೂ ಇಲ್ಲ. ಅಲ್ಲಿ ನೋಡಿಲ್ಲಿ 1, 2 ನಿಮ್ ತಮ್ಮಂಗಿದ? ನನ್ ತಮ್ಮನ್ಗಿಲ್ಲ. ಚಿಕ್ಕ ಹುಡುಗ ನಿಂಗಿಲ್ಲಪ್ಪ. ಭಾರತ ಮಾತೆಯ ಹೊನಿನ ಚರಿತೆಗೆ ದೇವನೇ ಮುನ್ನುಡಿ ಬರೆದಿಹನು, ಭಾರತಾಂಬೆಯ ಧವಳ ಕೀರ್ತಿಗೆ ಭಗವಂತನೇ ಕನ್ನಡಿ ಹಿಡಿದಿರುವನು. ಇದು ರೆನ್ ಸಾಲಕ್ಕೊಂದು ಸಲಾಂ. ಕರ್ನಾಟಕದ ಯಾವ ನಗರದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನ ಜರುಗಿತು? ಬೆಳಗಾಂ ಅಂತ ನೀವೆಷ್ಟು ನಂಬ್ತೀರಾ ಕರೆಕ್ಟು ಅಂತ? ನನ್ನ ಮಕ್ಕಳನ್ನ ಇಷ್ಟಪಟ್ಟಷ್ಟು. ಓಹೋ, ಸರಿ ಉತ್ತರ ಕೊಟ್ಟಿದ್ರು ಪ್ರಯೋಜನ ಆಗ್ತಿರ್ಲಿಲ್ಲ. ಈ ಪ್ರಶ್ನೆ ಲಾಕ್ ಆಗಿತ್ತು. ಇದು ರೆನ್ ಸಾಲಕ್ಕೊಂದು ಸಲಾಂ. ನಮ್ಮ ಎರಡನೇ ಸುತ್ತಿನ ಈ 4 ವಿಶೇಷ ಸ್ಪರ್ಧಿಗಳ ಜೊತೆ ಗಣರಾಜ್ಯೋತ್ಸವದ ದಿನ ಶುರು ಮಾಡುವಂತಹ ಸಮಯ. ನಮ್ಮ ಎರಡನೇ ಸುತ್ತಿನಲ್ಲಿ ನಿಮ್ಮ ಜೊತೆ ಬಂದಿರುವಂತಹ ಸಂಬಂಧಿಕರು ಕೂಡ ಆಟವನ್ನು ಆಡ್ತಾರೆ. ನಮ್ಮ ಎರಡನೇ ಸುತ್ತು ಜಾಯಿಂಟ್ ಅಕೌಂಟ್ ರೌಂಡ್. ಈ ಸುತ್ತಲ್ಲಿ 3 ಪ್ರಶ್ನೆಗಳು ಬರುತ್ತೆ. 3 ಪ್ರಶ್ನೆಗೆ 3 ಆಪ್ಷನ್. ಸರಿಯಾದ ಉತ್ತರವನ್ನ ನೀವು ಲಾಕ್ ಮಾಡಬೇಕು. 1 ಪ್ರಶ್ನೆಗೆ ಉತ್ತರ ಕೊಟ್ರೆ 5%, 2 ಪ್ರಶ್ನೆಗೆ ಉತ್ತರ ಕೊಟ್ರೆ 15%. ಈ ಗೇಮ್ ಶೋ ಪ್ರಕಾರ ಎರಡನೇ ಸುತ್ತಲ್ಲಿ ನಿಮಗೆ ಪ್ರಶ್ನೆಯನ್ನ ತೋರಿಸಲ್ಲ, ನಿಮ್ ಜೊತೆ ಬಂದಿರುವಂತಹ ಸಂಬಂಧಿಕರಿಗೆ ಪ್ರಶ್ನೆಯನ್ನ ತೋರಿಸ್ತೀವಿ. ಅವ್ರ ಪ್ರಕಾರ ನಿಮಗೆ ಆನ್ಸರ್ ಮಾಡಕ್ಕೆ ಯಾವ ಪ್ರಶ್ನೆ ಕಷ್ಟ ಅನ್ಸುತ್ತೋ ಅದನ್ನ ಅವ್ರು ಲಾಕ್ ಮಾಡಿ ಹೋಗ್ತಾರೆ. ಲಾಕ್ ಯಾವ ಪ್ರಶ್ನೆಗೆ ಮಾಡಿದೆ ನಿಮಗೆ ಗೊತ್ತಿರಲ್ಲ. ಸೊ ನೀವು 3 ಪ್ರಶ್ನೆಗೆ ಉತ್ತರ ಕೊಡ್ತೀರಾ, ಆದ್ರೆ ಅದ್ರಲ್ಲಿ 1 ಲಾಕ್ ಆಗಿರುತ್ತೆ. ಸೊ
ಪಾಯಿಂಟ್ಸ್ ಅಥವಾ ಪರ್ಸೆಂಟೇಜ್ ಸಿಗೋದು 2 ಪ್ರಶ್ನೆಗೆ, ಬಿಕಾಸ್ 1 ವಿಲ್ ಬಿ ಲಾಕ್ಡ್. ಲಾಕ್ ಆಗಿರೋ ಪ್ರಶ್ನೆ ಯಾವುದು ನಾನು ಆಡ್ತಾ ಆಡ್ತಾ ಆ ಕ್ವೆಶ್ಚನ್ ಬಂದಂಗೆ ನಿಮಗೆ ಹೇಳ್ತೀನಿ. ಎನಿ ಡೌಟ್ಸ್? ನೋ ಡೌಟ್? ಎಲ್ಲ ಕ್ಲಿಯರಾ? ಜಾಯಿಂಟ್ ಅಕೌಂಟ್ ಸುತ್ತಿನ ಪ್ರಶ್ನೆಗಳನ್ನ ಕೇಳಬೇಕು, ತೋರಿಸ್ಬೇಕು, ನಿಮಗಲ್ಲ ನಿಮ್ಮ ಸಂಬಂಧಿಕರಿಗೆ. ನೀವು ಹೊರಡಿ, ನಿಮ್ಮ ರಿಲೇಟಿವ್ಸ್ ನ ಬರ್ಮಾಡ್ಕೋತೀವಿ. ಥ್ಯಾಂಕ್ ಯು ಸೋ ಮಚ್. ಪಾರ್ಟಿಸಿಪೆಂಟ್ ನಂಬರ್ 1 ಶ್ವೇತಾ ಅವರ ತಮ್ಮನ ಏನ್ ಮಾಡ್ಕೊಂಡಿದ್ದೀರಿ? ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ. ಯಾವ ಬ್ರಾಂಚ್? ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಇವತ್ತು ಶ್ವೇತಾಗ್ ಹೆಲ್ಪ್ ಮಾಡಕ್ ಬಂದಿದ್ದೀರಾ. ನೀವು ಟೆನ್ಷನ್ ಮಾಡ್ಕೊಂಡ್ರೆ ಅವ್ರಿಗೆ ಏನ್ ಹೆಲ್ಪ್ ಮಾಡ್ತೀರಾ? ಇಲ್ಲ, ಟೆನ್ಷನ್ ಏನಿಲ್ಲ. ಮೈಕ್ ಹತ್ರ ಇಟ್ಕೊಳ್ಳಿ. ಟೆನ್ಷನ್ ಏನಿಲ್ಲ. ಟೆನ್ಷನ್ ಇಲ್ವಾ? ಖುಷಿನಾ? ಖುಷಿ. ಎಷ್ಟನೇ ಸೆಮಿಸ್ಟರ್ ನೀವು? 6th ಸೆಮಿಸ್ಟರ್. ಗುಡ್, ಆಲ್ ದಿ ಬೆಸ್ಟ್, ವೆಲ್ಕಮ್ ಟು ದಿಸ್. ಥ್ಯಾಂಕ್ ಯು. ನಾಗಾರ್ಜುನ್ ಅವರ ಕಸಿನ್ ಹೆಲ್ಪ್ ಮಾಡಕ್ ಬಂದಿದ್ದೀರಾ. Yeah. ನೀವೇನ್ ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಹೌಸ್ ವೈಫ್. ಮನೇಲಿ ಯಾರ್ಯಾರಿದ್ದಾರೆ? ಅತ್ತೆ ಮಾವ ಗಂಡ ನಾನು 4 ಮಗು. ಗುಡ್. ನಾಗಾರ್ಜುನ್ ಹೆಲ್ಪ್ ಮಾಡಕ್ ಬಂದಿದ್ದೀರಾ. ಆಲ್ ದಿ ಬೆಸ್ಟ್. ಶರಣಪ್ಪ ಅವ್ರ ತಂದೆನಾ? ಹೌದು. ಏನ್ ಮಾಡ್ಕೊಂಡಿದ್ದೀರಿ ಸರ್? ನಾವು ಬೇಸಾಯ ಮಾಡ್ತೀವಿ. ಹೌದಾ? ಹೌದು. ಅವ್ರು ನಿಮ್ ಜೊತೆಗೆ ಕೆಲಸ ಮಾಡ್ತಾರಾ? ಓದ್ತಾರ ಅವರು. ನಿಮ್ಮಲ್ಲಿ ಯಾರಿದ್ದಾರೆ? ಮನೇಲಿ ನಮ್ಮ ಹೆಣ್ಮಕ್ಳು, ನಾವು 3 ಮಕ್ಕಳು. ಹೌದಾ? ಹೆಲ್ಪ್ ಮಾಡಕ್ ಬಂದಿದ್ದೀರಾ? ಹೆಲ್ಪ್ ಮಾಡಕ್ ಬಂದ್ವಿ. ಪ್ರಶ್ನೆನ ನೋಡಿ ಹಾ, ಓದ್ಕೊಂಡು ಕಷ್ಟ ಆಗೋದು ಲಾಕ್ ಮಾಡ್ಬೇಕು. ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್, ವೆಲ್ಕಮ್. ಅನುರಾಧ ಅವರ ಕಸಿನ್. ನೀವು? ಹೌದಾ? ಏನ್ ಮಾಡ್ಕೊಂಡಿದ್ದೀರಿ? ನಾ ಅವ್ರ ಮಗಳು ಅನ್ಕೊಂಡೆ. ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ. ಯಾವ ಕಾಲೇಜ್? BNMIT. ಯಾವ ಸೆಮಿಸ್ಟರ್? 3rd ಸೆಮಿಸ್ಟರ್. 3rd ಸೆಮಿಸ್ಟರ್. ಇನ್ನ 2 ವರ್ಷ ಇದೆ. ಆಲ್ ದಿ ಬೆಸ್ಟ್, ವೆಲ್ಕಮ್ ಟು ದಿಸ್. ಥ್ಯಾಂಕ್ ಯು. ಈಗ ಈ 4 ಜನ ನಮ್ಮ ಪಾರ್ಟಿಸಿಪೆಂಟ್ಸ್ ನ ರಿಲೇಟಿವ್ಸ್ ಗೆ ನಮ್ಮ ಜಾಯಿಂಟ್ ಅಕೌಂಟ್ ಸುತ್ತಿನ ಪ್ರಶ್ನೆಯನ್ನ ತೋರಿಸಲಾಗುತ್ತೆ. ನಿಮ್ ಪ್ರಕಾರ ನಿಮ್ಮ ಸಂಬಂಧಿಕರು ಅಂದ್ರೆ ನಮ್ಮ ಪಾರ್ಟಿಸಿಪೆಂಟ್ ಗೆ ಯಾವ್ದು ಕಷ್ಟ ಆಗುತ್ತೋ ಅದನ್ನ ನಾಜೂಕಾಗಿ ಒಂದೇ ಬೆರಳಲ್ಲಿ ಲಾಕ್ ಮಾಡಬೇಕು. ಓಕೆನಾ? ಆಲ್ ದಿ ಬೆಸ್ಟ್. ಜಾಯಿಂಟ್ ಅಕೌಂಟ್ ಸುತ್ತಿನ 3 ಪ್ರಶ್ನೆಗಳು. ನಮ್ಮ ಸ್ಪರ್ಧಿಗಳು ಪ್ರಶ್ನೆಯನ್ನು ಲಾಕ್ ಮಾಡಿದಾಗಿದೆ. ನಿಮ್ಮಿಂದ ಎಷ್ಟು ಮಟ್ಟಿಗೆ ನಮ್ಮ ಪಾರ್ಟಿಸಿಪೆಂಟ್ಸ್ಗೆ ಸ್ಪರ್ಧಿಗಳಿಗೆ ಸಹಾಯ ಆಗುತ್ತೆ ಅಂತ ನೋಡೋಣ. ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನೀವೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಹೋಗಿ ಬನ್ನಿ. ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಒಂದೊಂದು ಕ್ವೆಶ್ಚನ್ ಲಾಕ್ ಮಾಡಿ ಹೋಗಿದ್ದಾರೆ. ಯಾವ್ದು ಅಂತ ನಿಮ್ಗೆ ಗೊತ್ತಿಲ್ಲ. ಆಟ ಆಡ್ತಾ ಆಡ್ತಾ ಯಾವ್ದಕ್ ಮಾರ್ಕ್ಸ್ ಬರುತ್ತೆ, ಯಾವ್ದಕ್ ಮಾರ್ಕ್ಸ್ ಬರಲ್ಲ, ಯಾವ್ದು ಲಾಕ್ ಆಗಿದೆ